सीताया पतये नमः। व्यासाय भवनाशाय श्रीशाय गुणराशे हृदयाय शुद्धविद्याय मध्वाय च नमो नमः। श्रीगुरुभ्यो नमः। नाल्नेದು ಶ್ಲೋಕ ಮೇಲೆರೆ श्रीगुरुभ्यो नमः। वृक्षान् पश्वादि कीटकान् पितरमथ सखीन् मातृपूर्वान् विसृज्य प्रोत्थां गंगां स्वपादाधर इव च गुहितेनाक्षितसोततीत्वा देवाच्यस्यात् ऋषिगणसहिता प्राप्य पूजां प्रयातः शैलेशं चित्रकूटं नदिप्रदिवसान्यत्र मोदन्नुवास। ನಾಲ್ಕನೇ ಶ್ಲೋಕ. ಈ ಶ್ಲೋಕದಲ್ಲಿ ಹೇಳಿದಂತೆ ಕೈಕೆಯ ಪಡೆದ ವರದ ಪ್ರಕಾರ ಹಾಗೂ ತಂದೆ ತಾಯಿಗಳಲ್ಲಿ ಗೌರವ ನಿಮಿತ್ತದಿಂದ ಶ್ರೀರಾಮಚಂದ್ರನು ವೃಕ್ಷ ಜೀವರನ್ನು, ಪಕ್ಷಿಗಳು, ಆನೆಗಳು, ಕೀಟಗಳು ಇವುಗಳೆಲ್ಲನ್ನು, ಹಾಗೆ ತಂದೆಯನ್ನು, ಆಮೇಲೆ ಸಖಿಯರನ್ನು, ತಾಯಿಯೇ ಮೊದಲಾದವರನ್ನು ಬಿಟ್ಟು ಅರಣ್ಯವನ್ನು ಪ್ರವೇಶ ಮಾಡಿದಂತೆ ವಿಶೇಷ ಜಂತುಗಳನ್ನು ಹಿಂದಕ್ಕೆ ಪ್ರವೇಶಿಸಿದ ಮೇಲೆ ಗುಹನಾಮಕ ನಾವಿಕನಿಂದಲೂ ಪೂಜಿಸಲ್ಪಟ್ಟು ಶ್ರೀರಾಮನು ತನ್ನ ಪಾದದಿಂದಲೇ ಹುಟ್ಟಿದ ಭಾಗೀರಥಿಯನ್ನು ದಾಟಿಕೊಂಡು ಆಮೇಲೆ ಋಷಿಗಳ ಸಮೂಹದಿಂದ ಕೂಡಿದ ದೇವತೆಗಳಿಗೆ ಪೂಜ್ಯನಾದ ಬೃಹಸ್ಪತಿಯ ಮಗನಾದ ಭರದ್ವಾಜನಿಂದಲೂ ಪೂಜೆಯನ್ನು ಸ್ವೀಕರಿಸಿ ಪ್ರಯಾಗ ಕ್ಷೇತ್ರಕ್ಕೆ ಹೋಗಿ ಪ್ರಯಾಗ ಕ್ಷೇತ್ರದಿಂದ ನೈಋತ್ಯ ದಿಕ್ಕಿನಲ್ಲಿರತಕ್ಕ ಚಿತ್ರಕೂಟಾಖ್ಯ ಪರ್ವತ ಶ್ರೇಷ್ಠವನ್ನು ಹೊಂದಿದವನಾಗಿ ಈ ಚಿತ್ರಕೂಟ ಪರ್ವತದಲ್ಲಿ ಕೆಲವು ದಿವಸಗಳಲ್ಲಿ ಸಂತೋಷ ಪಡುತ್ತಾ ಆವಾಸ ಮಾಡಿದನು. ವೃಕ್ಷಾನ್ ಪಕ್ಷೀಭಕೀಟಾನ್ ಪಿತರಮಥ ಸಖೀನ್ ಮಾತೃಪೂರ್ವಾನ್ ವಿಸೃಜ್ಯ ಪ್ರೋತ್ಥಾಂ ಗಂಗಾಂ ಸ್ವಪಾದಾತ್ ಹರ ಇವ ಚ ಗುಹೇನಾರ್ಚಿತ ಸೋತತೀರ್ತ್ವಾ ದೇವಾರ್ಚ್ಯಸ್ಯಾಪಿ ಪುತ್ರಾತ್ ಋಷಿಗಣಸಹಿತಾತ್ ಪ್ರಾಪ್ಯ ಪೂಜಾಂ ಪ್ರಯಾತಃ ಶೈಲೇಶಂ ಚಿತ್ರಕೂಟಂ ಕತಿಪಯ ದಿವಸಾನ್ ಅತ್ರ ಮೋದನ್ ಉವಾಸ ವೃಕ್ಷಾನ್ ಪಕ್ಷಿ ಇಭ ಕೀಟಾನ್ ಪಿತರಂ ಅಥ ಸಖೀನ್ ಮಾತೃಪೂರ್ವಾನ್ ವಿಸೃಜ್ಯ ಪ್ರೋತ್ಥಾಂ ಗಂಗಾಂ ಸ್ವಪಾದಾತ್ ಹರ ಇವ ಚ ಗುಹೇನಾರ್ಚಿತ ಸೋ ಅಥ ತೀರ್ತ್ವಾ ಗುಹೇನ ಅರ್ಚಿತಃ ಸಹ ಅಥ ತೀರ್ತ್ವಾ ದೇವಾರ್ಚ್ಯಸ್ಯಾಪಿ ಪುತ್ರಾತ್ ಋಷಿಗಣಸಹಿತಾತ್ ಪ್ರಾಪ್ಯ ಪೂಜಾಂ ಪ್ರಯಾತಃ ಶೈಲೇಶಂ ಚಿತ್ರಕೂಟಂ ಕತಿಪಯ ದಿವಸಾನ್ ಅತ್ರ ಮೋದನ್ ಉವಾಸ. ಯಾರನ್ನೆಲ್ಲ ಬಿಟ್ಟು ಬಂದರು ಶ್ರೀರಾಮದೇವರು ಅಂತ ಹೇಳಿದರೆ ವೃಕ್ಷಾನ್ ಅಂತೇಳಿದರೆ ನಿನ್ನೆ ಹೇಳಿದೆ ನಾನು, ಮರಗಳು, ವೃಕ್ಷಗಳು ಕೂಡ ವೃಕ್ಷದಲ್ಲಿ ಇರುವಂತಹ ಅಭಿಮಾನಿ ದೇವತೆಗಳು ರಾಮನನ್ನು ಹಿಂಬಾಲಿಸಿ ಹೊರಟಿದ್ದಾರೆ. ನಾವು ಸಹ ಬರ್ತೇವೆ, ನಮಗೆ ಬೇಡ ಇದು ಶ್ರೀರಾಮಚಂದ್ರ ಇಲ್ಲದ ಜಾಗ ನಮಗೆ ಬೇಡ. ಆಮೇಲೆ ಪಕ್ಷಿ ಇಭ ಅಂದರೆ ಆನೆಗಳು, ಕೀಟಾನ್ ಹುಳುಗಳು ಅಂತೇಳಿದರೆ ಎಲ್ಲ ಥರದ ಪಶುಗಳು, ಪ್ರಾಣಿಗಳು ಇದು ಒಂದು ಕಡೆಯಲ್ಲಿ. ಆದರೆ ಇನ್ನೊಂದು ಕಡೆಯಿಂದ ದಶರಥ ಕೂಡ ಹೊರಟಿದ್ದಾನೆ, ಪೀತರಂ. ಆಮೇಲೆ 3 ಜನ ಮಾತೆಯರು ಕೂಡ ಹೊರಟಿದ್ದಾರೆ. ಸೊ ಕೈಕೇಯಿ ಹೊರಟಿದ್ದಾಳೆ ಗೊತ್ತಿಲ್ಲ, ಮಾತೆಯರು ಕೂಡ ಹೊರಟಿದ್ದಾರೆ, ದಶರಥ ಕೂಡ ಹೊರಟಿದ್ದಾನೆ. ಅಲ್ಲಿಂದ ತಾಯಿಯೇ ಮೊದಲಾದವರನ್ನು ಅಂತ ಹೇಳ್ತಾರೆ. ಸಖೀನ್ ಅಂತೇಳಿದರೆ ಸಖರು ಅಂತೇಳಿದರೆ ದಾಸರು, ದಾಸಿಯರು ಅಂತ ಹೇಳ್ಬೋದು. ಸೊ ಸಖೀನ್ ಸ್ನೇಹಿತರು, ಸೊ ಕೆಲವೆಲ್ಲ ಪ್ರಜೆಗಳು ಕೂಡ ಅಥವಾ ಮಂತ್ರಿಗಳು ಕೂಡ, ಸೊ ಎಲ್ಲರೂ ಹೊರಟಿದ್ದಾರೆ. ಮಾತೃಪೂರ್ವಾನ್ ಮಾತೆಯರು, ಮಾತೃಪೂರ್ವಾನ್ ಅಂತೇಳಿದರೆ ಎಲ್ಲರೂ ಹೊರಟಿದ್ದಾರೆ ಅಂತೇಳಿದರೆ ಇದೊಂದು ದೊಡ್ಡ ಮೆರವಣಿಗೆ ಹೊರಟು ಬಿಟ್ಟಿದೆ. ಎಲ್ಲರೂ ಸಿದ್ಧರಾಗಿ ಬಿಟ್ಟಿದ್ದಾರೆ, ನಾವು ಹೋಗುದು, ನಮಗೆ ಇಲ್ಲಿ ಬೇಡ ಅಂತೇಳಿಬಿಟ್ಟು ಅವರನ್ನೆಲ್ಲ ವಿಸೃಜ್ಯ, ಅವರನ್ನೆಲ್ಲ ಪರಿತ್ಯಜ್ಯ, ಅವರನ್ನೆಲ್ಲ ನೀವು ಇಲ್ಲೇ ಇರಿ, ನಾವು ಮಾತ್ರ ಹೋಗ್ತಾ ಇದ್ದೀವಿ, ನೀವು ಬರುವುದು ಬೇಡ ಅಂತ ಅವರಿಗೆ ಖಡಾಖಂಡಿತವಾಗಿ
ಶ್ರೀರಾಮಚಂದ್ರರು ಹೇಳಿದ ಕಾರಣ ಅವರನ್ನು ಅಲ್ಲೇ ಸಂಸ್ಥಾಪ್ಯ, ಅವರನ್ನು ಅಲ್ಲೇ ನಿಲ್ಲಿಸಿ ಅಂತ ಹೇಳಿದರೆ ಅನನ್ಯಾಶ್ಚಿಂತಯಂತೋ ಮಾಂ ಅಂತ ತಿಳ್ಕೊಂಡು ಶ್ರೀರಾಮಚಂದ್ರ ಇಲ್ಲದ, ನಮ್ಮ ಭಗವಂತನೇ ಇಲ್ಲದ ಜಾಗ ನಮಗೆ ಬೇಡ ಅಂತ ಹೊರಟಿದ್ದಾರೆ. ಆದರೆ ಭಗವಂತ ಕೂಡ ಅಹಂ ಭಕ್ತ ಪರಾಧೀನ ಅಂತ ತಿಳ್ಕೊಂಡು ನೀವು ನಾನು ಬರ್ತೇನೆ, ನಾನು ಅಂತ ಹೇಳಿದ್ರೆ ಪರ್ಮನೆಂಟಾಗಿ ಹೋಗುವಂಥದ್ದಲ್ಲ, ನಾನು ವನವಾಸ ಮುಗಿಸಿಕೊಂಡು ಬರ್ತೇನೆ, ಆದ್ದರಿಂದ ನೀವು ತಾಳ್ಮೆಯಿಂದ ಇರಿ, ನಿಮಗೆ ಏನೂ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಅವರಿಗೆ ಭರವಸೆ ಕೊಡ್ತಾ, ನೀವು ನನ್ನ ಹಾಗೆ ಕಷ್ಟಪಡೋದು ಬೇಡ ಅಂತ ಹೇಳಿಬಿಟ್ಟು ಅವರನ್ನು ಅಲ್ಲೇ ನಿಲ್ಲಿಸಿ ವಿಸೃಜ್ಯ ಪರಿತ್ಯಜ್ಯ ಅವರನ್ನು ಪರಿತ್ಯಾಗ ಮಾಡಿ ಅಲ್ಲಿಂದ ಮುಂದೆ ಹೊರಟಿದ್ದಾರೆ ಅಂದರೆ ವನವಾಸಕ್ಕೆ ಹೊರಟಿದ್ದಾರೆ 3 ಜನ, ರಾಮಲಕ್ಷ್ಮಣ ಸೀತೆಯರು. ಆಮೇಲಿಂದ ಪ್ರೋತ್ಥಾಂ ಗಂಗಾಂ ಸ್ವಪಾದಾತ್ ಅಂತೇಳಿದರೆ ಈಗ ಗಂಗೆಯನ್ನು ದಾಟುವಂಥದ್ದು. ಗಂಗೆಯನ್ನು ದಾಟುವಂಥದ್ದು ಅಂತ ಹೇಳಿದರೆ ಏನು? ಸ್ವಪಾದಾತ್ ಹರ ಅಂತ ಹೇಳಿದರೆ ಗಂಗಾಂ ಪ್ರೋತ್ಥಾಂ ಸ್ವಪಾದಾತ್, ಸ್ವಪಾದಾತ್ ತನ್ನ ಪಾದದಿಂದ ಹುಟ್ಟಿದ ಗಂಗೆ, ಸ್ವಪಾದಾತ್ ಗಂಗಾಂ ಪ್ರೋತ್ಥಾಂ ಗಂಗಾಂ, ಪ್ರೋತ್ಥಾಂ ಅಂದರೆ ಹುಟ್ಟಿರುವಂತಹ ಗಂಗೆ, ಹುಟ್ಟಿರುವ ಪ್ರೋತ್ಥಾಂ, ಸ್ವಪಾದಾತ್ ತನ್ನ ಪಾದದಿಂದ ಹುಟ್ಟಿರುವಂಥ ಗಂಗೆ ಹರಿತಾ ಇದ್ದಾಳೆ, ಇಲ್ಲಿ ಅವಳನ್ನು ದಾಟಬೇಕು. ಸೊ ಆವಾಗ ಅಲ್ಲಿ ಯಾರು ಬಂದರು ಅಂತ ಹೇಳಿದರೆ ಗುಹಾ ಅಂತ ಬಂದರು. ಗುಹಾ ಅಂತ ಹೇಳಿದರೆ ಯಾರು ಅಂತ ಹೇಳಿದರೆ ಒಬ್ಬ ನಿಷಾದ, ಆದರೆ ಸ್ವಭಾವದಿಂದ ಪಕ್ಕಾ ವೈಷ್ಣವ, ಬಹಳ ದೊಡ್ಡ ವೈಷ್ಣವ. ಸೊ ಆ ಗುಹನಲ್ಲಿ ಗುಹೇನ ಅರ್ಚಿತಃ, ಆ ಗುಹ ಅಂತ ಹೇಳಿದರೆ ಪೂಜೆ ಮಾಡಿದ್ದಾನೆ ಶ್ರೀರಾಮಚಂದ್ರ ದೇವರಿಗೆ. ಒಂದು ರಾತ್ರಿ ಆ ಗುಹನ ಮನೆಯಲ್ಲಿ ತಂಗಿ ಅಲ್ಲಿ ಅವರ ಆತಿಥ್ಯ ಪೂಜೆಯನ್ನು ಸ್ವೀಕರಿಸಿ ಅಂತ ಹೇಳಿದರೆ ಆ ಪೂಜೆ ಗುಹನಿಂದ ಶ್ರೀರಾಮಚಂದ್ರ ದೇವರಿಗಾದ ಪೂಜೆಯನ್ನು ಗುಹ ಅಂದರೆ ಷಣ್ಮುಖನಿಂದ ತನ್ನ ತಂದೆ ಹರನಿಗಾದ ಪೂಜೆಯನ್ನು ಹೋಲಿಸ್ತಾರೆ. ಪ್ರೋತ್ತಾಂ ಗಂಗಾಂ ಸ್ವಪಾದಾತ್ ಹರ ಅಂತ ಬಂದಿದ್ದಲ್ಲಿ ಸ್ವಪಾದಾತ್ ಹರ ಅಂತ ಹೇಳಿದ್ರೆ ಶಿವ ಅಂದರೆ ಉಮಾಪತಿ ಶಿವ ಶಂಕರ ಇವಚ ಗುಹೇನ ಅರ್ಚಿತ. ಸೊ ಆ ಶಿವನ ಮಗ ಉಮಾಪತಿ ಶಿವನ ಮಗ ಕೂಡ ಗುಹ ಅಂತ ಹೇಳಿದ್ರೆ ಷಣ್ಮುಖ. ಸೊ ಷಣ್ಮುಖರಿಂದ ಯಾವ ರೀತಿ ಭಕ್ತಿಯಿಂದ ತನ್ನ ತಂದೆ ಉಮಾಪತಿ ಅವನು ಪೂಜಿಸಲ್ಪಟ್ಟನೋ ಅದೇ ರೀತಿ ಅಷ್ಟೇ ಭಕ್ತಿಯಿಂದ ಈ ಗುಹನೆಂಬ ನಿಷಾದ ಅಂತ ಹೇಳಿದ್ರೆ ಬೇಟೆಯಾಡುವವ, ಈ ನಿಷಾದ ಕೂಡ ಅಂತೇಳಿದರೆ ಅವನು ಜಾತಿಯಲ್ಲಿ ನಿಷಾದ ಆದರೂ ವರ್ಣದಲ್ಲಿ ಅಂತೇಳಿದರೆ ಅವನ ಮನಸ್ಸು ಅವನ ಆಚಾರ ವಿಚಾರಗಳು ಎಲ್ಲ ಬ್ರಾಹ್ಮಣನಾಗಿ ಮಹಾದೊಡ್ಡ ವೈಷ್ಣವ, ಅವನು ಶ್ರೀರಾಮಚಂದ್ರನ ಭಕ್ತ. ಸೊ ಆ ಭಗವಂತನನ್ನು ಪೂಜೆ ಮಾಡ್ತಾನೆ ಗುಹೇನ ಅರ್ಚಿತ, ಗುಹನಿಂದ ಪೂಜಿಸಲ್ಪಟ್ಟವನಾಗಿ ಶ್ರೀರಾಮಚಂದ್ರರು ಅಲ್ಲಿಂದ ಆ ದಿವಸ ಇದ್ದು ಆ ಪೂಜೆಯನ್ನು ಕೈಗೊಂಡು ಅಂದರೆ ಪೂಜೆಯನ್ನು ಸ್ವೀಕರಿಸಿ ಮರು ದಿವಸ ಆ ಗುಹನೆ ಏನಂತ ಹೇಳಿದ್ರೆ ಅವರನ್ನು ಗಂಗೆಯನ್ನು ದಾಟಿಸ್ತಾನೆ. ಸೊ ಅಥ ತೀರ್ತ್ವ ಗಂಗಾಂ ಸ್ವಪಾದಾತ್ ಪ್ರೋತ್ತಾಂ, ತನ್ನ ಪಾದದಿಂದ ಹುಟ್ಟಿದ ಗಂಗಾ ನದಿಯನ್ನು ದಾಟಿ ತೀರ್ತ್ವ ಆಮೇಲಿಂದ ದೇವಾರ್ಚಸ್ಯಾಪಿ ಪುತ್ರಾತ್, ದೇವಾರ್ಚ ಅಂದರೆ ಎಲ್ಲ ದೇವತೆಗಳು ಪೂಜಿಸುವಂತಹ ಯಾರು ಅಂತ ಹೇಳಿದರೆ ಬೃಹಸ್ಪತಿ ಆಚಾರ್ಯರು. ಆ ಬೃಹಸ್ಪತಿ ಆಚಾರ್ಯರಿಂದ ಬೃಹಸ್ಪತಿ ದೇವರ್ಚಸ್ಯಾಪಿ ಪುತ್ರಾತ್, ಬೃಹಸ್ಪತಿ ಆಚಾರ್ಯ ಮಗ ಯಾರು ಭರದ್ವಾಜರು. ಆ ಭರದ್ವಾಜರಿಂದ ಮೊದಲುಗೊಂಡು ಎಲ್ಲ ಋಷಿಗಣ ಸಹಿತಾತ್ ಅಂತ ಹೇಳಿದರೆ ಭಾಳಷ್ಟು ಋಷಿಮಣಿಗಳಿಂದ ಪ್ರಾಪ್ಯ ಪೂಜೆಯನ್ನು ಪುನಃ ಸ್ವೀಕರಿಸಿ ಅಲ್ಲಿ ಮತ್ತೆ ಅವರು ಪೂಜೆ ಮಾಡಿದರು ಶ್ರೀರಾಮಚಂದ್ರನಿಗೆ. ಅಲ್ಲಿಂದ ಪ್ರಯಾತಃ, ಅಲ್ಲಿಂದ ಮುಂದೆ ಅಂತ ಹೇಳಿದ್ರೆ ಈ ಪೂಜೆ ನಡೆದದ್ದು ಎಲ್ಲಿ ಅಂತ ಹೇಳಿದ್ರೆ ಗಂಗಾ ಯಮುನಾ ಸಂಗಮ ಪ್ರಯಾಗದಲ್ಲಿ ಅಂತ ಹೇಳ್ತಾರೆ. ಯಾವುದು ಬೃಹಸ್ಪತಿ ಆಚಾರ್ಯರ ಮಗ ಭರದ್ವಾಜ ಋಷಿಗಳೇ ಮೊದಲಾದ ಎಲ್ಲ ಋಷಿಗಳಿಂದ ಪೂಜಿತನಾಗಿ ಅಂತ ಹೇಳಿದ್ರೆ ಆ ಪೂಜೆ ನಡೆದದ್ದು ಆ ತ್ರಿವೇಣಿ ಸಂಗಮ ಪ್ರಯಾಗದಲ್ಲಿ. ಅಲ್ಲಿಂದ ಪೂಜೆ ಆಗಿಬಿಟ್ಟು ಅಲ್ಲಿಂದ ಪ್ರಯಾತಃ ಹೊರಟರು, ಅಲ್ಲಿಂದ ಮುಂದೆ ಹೊರಟರು.
ಎಲ್ಲಿಗೆ ಅಂತ ಹೇಳಿದ್ರೆ ಶೈಲೇಶಂ ಚಿತ್ರಕೂಟಂ. ಚಿತ್ರಕೂಟ ಅನ್ನುವಂಥದ್ದು ಪ್ರಯಾಗದಿಂದ ನೈಋತ್ಯದಲ್ಲಿರುವಂಥದ್ದು 120 ಕಿಲೋಮೀಟರ್ ದೂರದಲ್ಲಿರುವಂತಹ ಪರ್ವತ ಶ್ರೇಣಿ ಚಿತ್ರಕೂಟ ಶೈಲೇಶಂ. ಶೈಲೇಶಂ ಅಂದರೆ ಪರ್ವತ ಶ್ರೇಣಿ, ಶೈಲ ಅಂದರೆ ಪರ್ವತ, ಶೈಲೇಶಂ ಅಂದರೆ ಪರ್ವತ ಶ್ರೇಣಿ. ಅಲ್ಲಿ ಚಿತ್ರಕೂಟದಲ್ಲಿ ಅಂದರೆ ಭರದ್ವಾಜ ಋಷಿಗಳೇ ಹೇಳಿದ್ದು ಶ್ರೀರಾಮಚಂದ್ರ ದೇವರಿಗೆ ಇದು ಉತ್ತಮ ಸ್ಥಾನ, ನೀವು ಚಿತ್ರಕೂಟದಲ್ಲಿ ಸ್ವಲ್ಪ ದಿನ ತಂಗಬಹುದು ಅಂತ ಹೇಳಿಬಿಟ್ಟು ಹೇಳಿದ ಕಾರಣ ಕತಿಪಯ ದಿವಸಾನ್, ಕತಿಪಯ ಅಂದರೆ ಬೆರಳೆಣಿಕೆ ಅಂತ ಲೆಕ್ಕ ಅಂತ ಹೇಳಿದ್ರೆ ಹೆಚ್ಚು ದಿವಸ ಅಲ್ಲ ಅಂತ, ಕತಿಪಯ ದಿವಸಾನ್ ಅತ್ರ ಅಲ್ಲಿ ಅಂದರೆ ಅದು ರಾಮಕುಂಡ ಅಂತ ಹೇಳುವಂಥ ಜಾಗ ಅಂತ ಹೇಳ್ತಾರೆ. ಚಿತ್ರಕೂಟ ಪರ್ವತ ಅಂದರೆ ಅಯೋಧ್ಯೆ, ಪ್ರಯಾಗದಿಂದ ನೈಋತ್ಯ ಅಂತ ಹೇಳಿದ್ರೆ ಎಲ್ಲ ಅಲ್ಲೇ ಬರ್ತದೆ UP. ಸೊ ಕತಿಪಯ ದಿವಸಾನ್ ಅತ್ರ ಮೋದನ್ ಉವಾಸ, ಬಹಳ ಸಂತೋಷದಿಂದ, ಮೋದನ್ ಸಂತೋಷದಿಂದ, ಉವಾಸ ಉವಾಸ ಅಂತ ಹೇಳಿದ್ರೆ ವಾಸ ಮಾಡಿದರು. ಶ್ರೀರಾಮಚಂದ್ರ ವಾಸ ಮಾಡಿದರು. ವೃಕ್ಷಾನ್ ಪಕ್ಷಿ ಬಕೀಟಾನ್ ಪಿತರಂ, ತಂದೆ ತಾಯಿ ಪಿತರಂ, ಅಥ ಸಖೀರ್ ಸ್ನೇಹಿತರು, ಮಾತೃಪೂರ್ವಾನ್ ಮಾತೆಯರು, ಅವರನ್ನೆಲ್ಲ ವಿಸೃಜ್ಯ ನಿಲ್ಲಿಸಿ, ಪರಿತ್ಯಜ್ಯ ಯಾರೂ ಬರಲಿಕ್ಕಿಲ್ಲ ನನ್ನ ಜೊತೆಗೆ, ನಾವು ಮಾತ್ರ ಹೋಗುವುದು ಅಂತ ಖಡಾಖಂಡಿತವಾಗಿ ಹೇಳಿದ್ದು. ಯಾಕಂತ ಹೇಳಿದರೆ ಕೆಲವೊಮ್ಮೆ ಪ್ರೀತಿ ತೋರಿಸಿಕೊಂಡು ಬರುವಾಗ ಹತ್ತುಕೊಂಡು ಬರ್ತಾ ಇದ್ದಾರೆ, ಖಡಾಖಂಡಿತ ಹೇಳಲಿಲ್ಲ ಅಂತ ಹೇಳಿದರೆ ಅವರು ಬರೋದೇ ಹಿಂದೆ ಬಂದೇ ಬಿಡ್ತಾರೆ. ಅದಕ್ಕೋಸ್ಕರ ಖಂಡಿತವಾಗಿ ಹೇಳಿದರು, ನೀವು ಬರಲಿಕ್ಕಿಲ್ಲ, ನೀವಿಲ್ಲೇ ಇರಬೇಕು ಅಂತ ಅವರನ್ನು ಪರಿತ್ಯಾಗ ಮಾಡಿ, ಸ್ವಪಾದಾತ್ ಪ್ರೋತ್ಥಾಂ ಗಂಗಾಂ, ತನ್ನ ಪಾದದಿಂದ ಹುಟ್ಟಿದ ಗಂಗೆ, ಭಗವಂತನ ಪಾದದಿಂದ ಹುಟ್ಟಿದ ಗಂಗೆಯನ್ನು ದಾಟಬೇಕು ಅಂತ ಹೇಳುವಾಗ ಅಲ್ಲಿ ಗುಹೇನಾರ್ಚಿತ, ಗುಹನಿಂದ ಪೂಜಿಸಲ್ಪಟ್ಟು ಅಲ್ಲಿಂದ ಗಂಗಾ ನದಿಯನ್ನು ತೀರ್ತ್ವ ದಾಟಿ, ದೇವರ್ಚ್ಯಸ್ಯಾಪಿ ಪುತ್ರಾತ್, ದೇವರ್ಚ್ಯ ಅಂತ ಹೇಳಿದರೆ ದೇವತೆಗಳಿಂದ ಪೂಜಿಸಲ್ಪಡುವಂಥ ದೇವತೆಗಳ ಗುರುಗಳಾದ ಬೃಹಸ್ಪತಿ ಆಚಾರ್ಯರ ಪುತ್ರಾತ್ ಮಗ ಭರದ್ವಾಜ ಋಷಿ ಗಣ ಸಹಿತ, ಋಷಿ ಗಣ ಅಂತ ಹೇಳಿದರೆ ಭಾಳಷ್ಟು ಋಷಿಗಳ ಸಹಿತಾತ್ ಅಂದರೆ ಅವರಿಂದ ಎಲ್ಲ ಪ್ರಾಪ್ಯ ಪೂಜಾಂ, ಅವರಿಂದೆಲ್ಲ ಸಲ್ಲಲ್ಪಟ್ಟ ಪೂಜೆಯನ್ನು ಸ್ವೀಕರಿಸಿ, ಪ್ರಾಪ್ಯ ಹೊಂದಿ, ಪ್ರಯಾತಃ ಮುಂದೆ ಹೊರಟರು. ಶೈಲೇಶಂ ಚಿತ್ರಕೂಟಂ, ಎಲ್ಲಿಗೆ? ಚಿತ್ರಕೂಟಕ್ಕೆ. ಎಂತ ಅದು? ಶೈಲೇಶಂ ಪರ್ವತ ಶ್ರೇಣಿ. ಕತಿಪಯ ದಿವಸಾನ್ ಅತ್ರ, ಕತಿಪಯ ಅಂದರೆ ಕೆಲವು, ದಿವಸಾನ್ ದಿವಸಗಳು, ಅತ್ರ ಅಲ್ಲಿ, ಮೋದನ್ ಸಂತೋಷದಿಂದ, ಮೋದನ್ ಉವಾಸ ಇದ್ದರು ಅನ್ನುವಂಥದ್ದು ಈ 3ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ, 4ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ವೃಕ್ಷಗಳನ್ನು, ವೃಕ್ಷಾನ್ ಪಕ್ಷಿಗಳನ್ನು, ಇಭ ಆನೆಗಳನ್ನು, ಕೀಟಾನ್ ಕೀಟಗಳನ್ನು, ಪಿತರಂ ತಂದೆಯನ್ನು, ಅಥ ಸಖೀನ್ ಮಿತ್ರರನ್ನು, ಮಾತೃಪೂರ್ವಾನ್ ತಾಯಿ ಮೊದಲಾದವರನ್ನು, ಆಮೇಲೆ ವಿಸೃಜ್ಯ ತೊರೆದು, ಪರಿತ್ಯಜಿಸಿ, ಆಮೇಲೆ ವನಕ್ಕೆ ಹೊರಟ ಶ್ರೀರಾಮನು, ಷಣ್ಮುಖನಿಂದ ಶಿವನು ಹೇಗೋ ಗುಹನಿಂದ ಹೇಗೆ ಪೂಜಿತನಾದನೋ, ಗುಹೇನಾರ್ಚಿತ ಹರ ಇವ, ಗುಹ ಅಂದರೆ ಷಣ್ಮುಖ ಅಂದರೆ 2 ಅರ್ಥ, ಒಂದು ಗುಹ ಅಂದರೆ ಗುಹ, ಇನ್ನೊಂದು ಅರ್ಥ ಗುಹ ಅಂದರೆ ಷಣ್ಮುಖ. ಸೊ ಷಣ್ಮುಖನಿಂದ ಪೂಜೆ ಹೇಗೆ ನಡೆಯಿತೋ ಆ ಉಮಾಪತಿ ಶಿವನಿಗೆ, ತನ್ನ ತಂದೆಯಾದ ಶಿವನಿಗೆ ಮಗ ಹೇಗೆ ಪೂಜೆ ಮಾಡಿದ್ನೋ ಆ ರೀತಿಯಲ್ಲಿ ಗುಹ ಅನ್ನುವಂತಹ ಮಹಾವೈಷ್ಣವ ಜಾತಿಯಲ್ಲಿ ಅವನೇನಂತ ಹೇಳಿದರೆ ಬೇಡರ ನಿಷಾದ ಅವನು. ಸೊ ಅವನಿಂದ ಪೂಜೆ ಮಾಡಲ್ಪಟ್ಟ, ಪೂಜೆಯನ್ನು ಸ್ವೀಕರಿಸಿ 1 ರಾತ್ರಿ ಅಲ್ಲೇ ತಂಗಿ ಪೂಜೆಯನ್ನು ಸ್ವೀಕರಿಸಿ ನೆಕ್ಸ್ಟ್ ಡೇ ಮರುದಿನ ಅಲ್ಲಿಂದ ಏನಂತ ಹೇಳಿದರೆ ಗಂಗೆಯನ್ನು ಅವನು ದಾಟಿಸಿದ. ಸೊ ಆತ ತೀರ್ತ್ವ, ಗಂಗಾಂ ತೀರ್ತ್ವ ದಾಟಿಬಿಟ್ಟು ಅಲ್ಲಿಂದ ಋಷಿಗಳಿಂದ ಕೂಡಿದ ಸುರಗುರುವಾದ ಬೃಹಸ್ಪತಾಚಾರ್ಯರ ಪುತ್ರರಾದ ಭರದ್ವಾಜರು. ಸೊ ಭರದ್ವಾಜರು ಅಂತ ಹೇಳಲಿಕ್ಕೆ ದೇವರ್ಚಸ್ಯಾಪಿ ಪುತ್ರಾತ್
ದೇವರ್ಚ್ಯ ಅಂದರೆ ದೇವತೆಗಳೆಲ್ಲ ಯಾರನ್ನು ಪೂಜಿಸ್ತಾರೆ ಅಂತ ಹೇಳಿದ್ರೆ ಅವುಗಳ ಗುರುಗಳು ಯಾರು? ಬೃಹಸ್ಪತ್ಯಾಚಾರ್ಯರು. ಅವರ ಪುತ್ರ ಯಾರು? ಭರದ್ವಾಜ. ಅವರು ಮತ್ತು ಋಷಿಗಣ ಸಹಿತ, ಅವರ ಒಟ್ಟಿಗೆ ಋಷಿಗಣವೇ ಉಂಟು. ಸುರಗುರು ಬೃಹಸ್ಪತ್ಯಾಚಾರ್ಯರ ಪುತ್ರರಾದ ಭರದ್ವಾಜರ ಋಷಿಗಳಿಂದ ಕೂಡಿದ ಮತ್ತು ಋಷಿಗಣ ಸಹಿತ ಅವರೆಲ್ಲರ ಪೂಜೆಯನ್ನು ಸ್ವೀಕರಿಸಿ ಅನಂತರ ಶ್ರೀರಾಮಚಂದ್ರ ದೇವರು ಚಿತ್ರಕೂಟವೆಂಬ ಶ್ರೇಷ್ಠ ಪರ್ವತ, ಶೈಲೇಶಂ ಶ್ರೇಷ್ಠ ಪರ್ವತ ಶ್ರೇಣಿ ಚಿತ್ರಕೂಟ ಅಂತ, ಅಲ್ಲಿ ಕೆಲವು ದಿನಗಳನ್ನು ಕತಿಪಯ ದಿವಸಾನ್ ಮೋದನ್ ಆನಂದದಿಂದ ಉವಾಸ ಕಳೆದರು, ಅಂದರೆ ವಾಸಿಸಿದರು ಸ್ವಲ್ಪ ದಿನ ಅಲ್ಲಿ. ವನಗಮನ ಯಾರ್ದು? ಶ್ರೀರಾಮಚಂದ್ರರ ವನಗಮನ. ಗಂಗಾ ತೀರದಲ್ಲಿದ್ದ ನಿಷಾದ ರಾಜ ಗುಹನು ಶ್ರೀರಾಮನ ಪರಮ ಭಕ್ತನಾಗಿದ್ದ ಪರಮ ವೈಷ್ಣವ. ಅವನಿಂದ ಪೂಜಿತನಾದ ಶ್ರೀರಾಮ ಅಲ್ಲಿ ಒಂದು ರಾತ್ರಿಯನ್ನು ಕಳೆದು ಮಾರನೇ ದಿನ ಗಂಗಾ ನದಿಯನ್ನು ದಾಟಿ ಪ್ರಯಾಣವನ್ನು ಮುಂದುವರಿಸಿ ಪ್ರಯಾಗ ಕ್ಷೇತ್ರದ ಬಳಿಯ ಭರದ್ವಾಜ ಮುನಿಯ ಆಶ್ರಮವನ್ನು ತಲುಪಿದರು. ಅಲ್ಲಿದ್ದ ಭರದ್ವಾಜ ಋಷಿಗಳು ಮತ್ತು ಉಳಿದ ಎಲ್ಲ ಋಷಿಗಳಿಂದಲೂ ಪೂಜಿತನಾಗಿ ಪುನಃ ಯಮುನೆಯನ್ನು ದಾಟಿ, ಅಂತೇಳಿದ್ರೆ ಗಂಗೆಯನ್ನು ಮೊದಲು ದಾಟಿದ್ದಾರೆ, ಈಗ ಯಮುನೆಯನ್ನು ದಾಟಿ, ಅದರ ಪ್ರಸ್ತಾಪ ಇಲ್ಲಿ ಇಲ್ಲ, ಅದರ ನೈಋತ್ಯದಲ್ಲಿನ ಚಿತ್ರಕೂಟ ಪರ್ವತವನ್ನು ತಲುಪಿ ಅಲ್ಲಿ ಕೆಲವು ದಿನಗಳ ಕಾಲ ವಾಸಿಸಿದರು ಎನ್ನುವಂಥದ್ದು ಅರ್ಥ ಇಲ್ಲಿ. ಹರನು ಗುಹನಾಮಕ ಷಣ್ಮುಖನಿಂದ, ಹರನು ಅಂದರೆ ಉಮಾಪತಿ ಶಂಕರ, ಸೊ ಶಂಕರನು ತನ್ನ ಮಗ ಗುಹನಾಮಕ ಷಣ್ಮುಖನಿಂದ ಹೇಗೆ ಪೂಜಿಸಲ್ಪಟ್ಟನೋ ಹಾಗೆ ಶ್ರೀರಾಮಚಂದ್ರ ದೇವರು ಗುಹನಿಂದ ಪೂಜಿಸಲ್ಪಟ್ಟರು ಅನ್ನುವಂತಹ ಇಲ್ಲಿ ಅರ್ಥ. ಅಲ್ಲಿಂದ ಶ್ರೀರಾಮನು ವನಗಮನ ಕಾಲದಲ್ಲಿ ವೃಕ್ಷಾದಿಗಳನ್ನು ತೊರೆದು ತೆರಳಿದ. ವೃಕ್ಷಾದಿಗಳನ್ನು ಅರೆ ಮರಗಳೇನೋದು ಒಟ್ಟಿಗೆ ಬರ್ತಾವ. ವೃಕ್ಷ ರೂಪದಲ್ಲಿದ್ದ ಸಾತ್ವಿಕ ಚೇತನರನ್ನು ಮತ್ತು ಆ ವೃಕ್ಷಗಳ ಅಭಿಮಾನಿ ದೇವತೆಗಳನ್ನು ತೊರೆದು ಇಲ್ಲೇ ಇರಿ, ನೀವು ಬರಲಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಕಳಖಂಡಿತವಾಗಿ ಅವರಿಗೆ ಹೇಳಿ, ಅಂದರೆ ಕೇವಲ ಜಡಗಳಿಗೆ ದುಃಖಾದಿಗಳ ಪ್ರಸಕ್ತಿ ಸರ್ವತಾ ಇಲ್ಲ ಅಂತ ತಿಳಿಬಾರ್ದು ಅಂತ ಹೇಳಿದರೆ ಜಡಗಳಲ್ಲಿಯೂ ಕೂಡ ದೇವತೆಗಳು ಇದ್ದಾರೆ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೊಳ್ಬೇಕು. ಸೊ ಒಟ್ಟಿಗೆ ಹೊರಟಿದ್ದಾವೆ ವೃಕ್ಷಗಳು ಕೂಡ ಅಂತ ಹೇಳ್ಕೊಂಡು ಅಲ್ಲಿ ಚಿತ್ರಕೂಟ ಆಯಿತು. ಚಿತ್ರಕೂಟ ವಿಚಿತ್ರವಾದ ಶಿಖರಗಳಿಂದ ಕೂಡಿದ ಬೆಟ್ಟ ಇದು ಅಂತೇಳಿದರೆ ಯಾವುದಿದು? ಶೈಲೇಶ ಅಂತೇಳಿದರೆ ಈ ಪರ್ವತ ಶ್ರೇಣಿ ವಿಚಿತ್ರವಾದ ಶಿಖರಗಳಿಂದ ಕೂಡಿದ ಬೆಟ್ಟ ಚಿತ್ರಕೂಟ. ಅದಕ್ಕೆ ಚಿತ್ರ ಅಂತ ಹೆಸರು. ಕೂಟ ಅಂತ ಹೇಳಿದ್ರೆ ತುಂಬ ಪರ್ವತ ಶ್ರೇಣಿ ಇದೆ, ಒಂದೆರಡಲ್ಲ ಅಂತ, ಸಮೂಹ ಕೂಟ ಅಂದರೆ. ಸೊ ಹಾಗೆ ಅದು ಇಂದು ಪ್ರಯಾಗದಿಂದ 120 ಕಿಲೋಮೀಟರ್ ದೂರದಲ್ಲಿರುವಂತಹ ಪರ್ವತ ಶ್ರೇಣಿ. ಅಲ್ಲಿ ಅದರ ಬಳಿ ಮಂದಾಕಿನಿ ನದಿ ಹರಿತದೆ. ಅಲ್ಲಿ ಪ್ರತಿನಿತ್ಯ ಶ್ರೀರಾಮ ನಿತ್ಯಾನ್ನಿಕವನ್ನು ಮಾಡುತ್ತಿದ್ದ ರಾಮಕುಂಡ ಎಂಬ ಸ್ಥಳವನ್ನು ಈಗಲೂ ಕೂಡ ಅಲ್ಲಿಯ ಸ್ಥಳೀಯರು ತೋರಿಸ್ತಾರೆ ಅನ್ನುವಂಥದ್ದು ವಿಶೇಷ. ಸೊ ಅಲ್ಲಿಗೆ 4ನೇ ಶ್ಲೋಕ ಮುಗಿತು. 5ನೇ ಶ್ಲೋಕಕ್ಕೆ ಹೋಗುವವರೇ. 5ನೇ ಶ್ಲೋಕ. ಏತಸ್ಮಿನ್ನೇವ ಕಾಲೇ ದಶರಥಃ ಸ್ವರ್ಗತೋ ಭೂದ್ವಿಯೋಗಾತ್ ರಾಮಸ್ಯೈವಾತ ಪುತ್ರೋ ವಿಧಿಸುತ ಸಹಿತೈರ್ಮಂತ್ರಿಭಿಃ ಏಕೇಭ್ಯಃ ಆನೀತೌ ತಸ್ಯ ಕೃತ್ವಾ ಶುಚಿಗಣವಿಹಿತ ಪ್ರೇತ ಕಾರ್ಯಾಣಿ ಸದ್ಯಃ ಶೋಚಂತೋ ರಾಮ ಮಾರ್ಗಂ ಉರಜನ ಸಹಿತೌ ಜಗ್ಮತುರ್ಮಾತೃಭಿಶ್ಚ. 5ನೇ ಶ್ಲೋಕ. ಆ ಚಿತ್ರಕೂಟ ಪರ್ವತದಲ್ಲಿ ವಾಸ ಮಾಡಿಕೊಂಡು ಇರುವ ಕಾಲದಲ್ಲಿಯೇ ದಶರಥ ರಾಜನು ಶ್ರೀರಾಮನ ವಿಯೋಗದಿಂದ ಮೃತನಾದನು. ಮರಣಾನಂತರದಲ್ಲಿ ವಸಿಷ್ಠದಿಂದ ಸಹಿತರಾದ ಮಂತ್ರಿಗಳಿಂದ ಭರತ ಶತ್ರುಘ್ನರು ಕೇಕೆಯ ದೇಶಗಳಿಂದ ಅಯೋಧ್ಯ ಪಟ್ಟಣಕ್ಕೆ ಕರೆತರಲ್ಪಟ್ಟರು. ಇಲ್ಲಿ ಬ್ರಾಹ್ಮಣ ಶಾಪದಿಂದ ದಶರಥ ರಾಜನಿಗೆ ಮಕ್ಕಳು ಹತ್ತಿರದಲ್ಲಿ ಇಲ್ಲದಿರುವಾಗಲೇ ಮರಣವಾಯಿತು ಎಂಬುದನ್ನು ಗಮನಿಸಬೇಕು. ಆ ತಂದೆಗೆ ಶುಚಿಗಳ ಸಮೂಹಗಳಲ್ಲಿ ವಿಹಿತಗಳಾದ ಪ್ರೇತ ಸಂಸ್ಕಾರ ಕರ್ಮಗಳನ್ನು ಮಾಡಿ ಪ್ರೇತ ಕಾರ್ಯ ಸಮಾಪ್ತಿ ಅನಂತರದಲ್ಲಿ ದುಃಖಿತರಾದ ಭರತ ಶತ್ರುಘ್ನರು ಪಟ್ಟಣದಲ್ಲಿರತಕ್ಕ ಜನರಿಂದ ಕೂಡಿದವರಾಗಿಯೂ ತಾಯಿಯರಿಂದ ಕೂಡಿದವರಾಗಿಯೂ ಶ್ರೀರಾಮನ ಮಾರ್ಗವನ್ನೇ ಹೊಂದಿದರು. ಏತಸ್ಮಿನ್ನೇವ ಕಾಲೇ ದಶರಥಿ ನೃಪತಿಃ ಸ್ವರ್ಗತೋ ಅಭೂತ್ ವಿಯೋಗಾತ್ ರಾಮಸ್ಯ ಏವಾತ ಪುತ್ರೌ ವಿಧಿಸುತ
ಏವ ಅಥ ಪುತ್ರೌ ವಿಧಿಸುತ ಸಹಿತೈರ್ ಮಂತ್ರಿಭಿಕ್ಕೇಕಯೇಭ್ಯಃ ಆನೀತೌ ತಸ್ಯ ಕೃತ್ವಾ ಶ್ರುತಿಗಣವಿಹಿತ ಪ್ರೇತಕಾರ್ಯಾಣಿ ಸದ್ಯಃ ಶೋಚಂ ತೌ ರಾಮಮಾರ್ಗಂ ಪುರಜನಸಹಿತೌ ಜಗ್ಮತುಃ ಮಾತೃಭಿಶ್ಚ. ಏತಸ್ಮಿನ್ ಇದೇ ಸಮಯದಲ್ಲಿ, ಅಂದರೆ ಶ್ರೀರಾಮಚಂದ್ರ ಲಕ್ಷ್ಮಣನೊಂದಿಗೆ ಸೀತಾದೇವಿಯೊಂದಿಗೆ ಎಲ್ಲಿ ಚಿತ್ರಕೂಟದಲ್ಲಿ ಕೆಲವು ದಿನಗಳಿದ್ದಾರೆ ಅಂತ ಹೇಳಿದ್ರೆ ಅಯೋಧ್ಯೆಗೆ ಅದು ಭಾಳ ಹತ್ತಿರ ಬರ್ತದೆ. ಅವರು ಸುತ್ತಿ ಬಂದು ಅಯೋಧ್ಯೆ ಹತ್ತಿರಕ್ಕೆ ಬಂದುಬಿಟ್ಟಿದ್ದಾರೆ ಅವರು, ಚಿತ್ರಕೂಟ. ಸೊ ಏತಸ್ಮಿನ್ನೇವ ಕಾಲೇ, ಇದೇ ಸಮಯದಲ್ಲಿ ರಾಮಚಂದ್ರ ದೇವರು ಚಿತ್ರಕೂಟಕ್ಕೆ ಬಂದಿದ್ದಾರೆ ಅಂತ ಹೇಳುವಾಗ ದಶರಥನಿಗೆ ಅಯ್ಯೋ ಇಷ್ಟು ಹತ್ತಿರದಲ್ಲಿದ್ದಾರೆ, ಇಲ್ಲಿ ಬರಲಿಕ್ಕಿಲ್ಲಲ್ಲ ಅಂತ ತಿಳ್ಕೊಂಡು, ನನ್ನಿಂದ ಈ ಥರ ತೊಂದರೆ ಆಯ್ತಲ್ಲ ನನ್ನ ಮಗನಿಗೆ, ಇಂತಹ ಮಗ ಅಂತೇಳಿದರೆ ಇದು ಕೋಟಿ ಕೋಟಿ ಜನರಲ್ಲಿಯೂ ಸಹ ಇಂಥ ಮಗ ಸಿಗಲಿಕ್ಕಿಲ್ಲ, ಭಗವಂತನೇ ಮಗನಾಗಿ ನೆಲೆಸಿದ್ದಾನೆ, ತನ್ನ ಬಳಿ ಬಂದಿದ್ದಾನೆ, ಅಂಥ ಮಗನನ್ನು ತಾನು ವನವಾಸ ಕಟ್ಟಿದೆ ಅಂತ ತಿಳ್ಕೊಂಡು ಆ ವಿಯೋಗದಿಂದ ದಶರಥನಿಗೆ ಹೊರಗೆ ಬರಲಿಕ್ಕೆ ಆಗಲೇ ಇಲ್ಲ. ಸೊ ಏತಸ್ಮಿನ್ನೇವ ಕಾಲೇ ದಶರಥ ನೃಪತಿ ರಾಜ, ನೃ ಅಂದರೆ ಮನುಷ್ಯರ ಪತಿ ಅಂದರೆ ರಾಜ ದಶರಥ ಸ್ವರ್ಗತೋ ಅಭೂತ್ ಅಂತ ಹೇಳಿದ್ರೆ ಸತ್ತೇ ಹೋದ ಅಂತ ಹೇಳಿದ್ರೆ ಸಹಿಸ್ಲಿಕ್ಕೆ ಆಗಲೇ ಇಲ್ಲ. ಸ್ವರ್ಗತೋ ಅಭೂತ್ ವಿಯೋಗಾತ್ ರಾಮಸ್ಯ ವಿಯೋಗ, ರಾಮನ ವಿಯೋಗವನ್ನು ಸಹಿಸಲಿಕ್ಕೆ ಆಗದೇ ಹೋಯಿತು ದಶರಥನಿಂದ. ಏವ ಅತ ಪುತ್ರವು, ರಾಮಲಕ್ಷ್ಮಣರು ಚಿತ್ರಕೂಟದಲ್ಲಿದ್ದಾರೆ, ವನವಾಸದಲ್ಲಿದ್ದಾರೆ, ಬರುವಂಗಿಲ್ಲ. ಅಥ ಪುತ್ರವು ಅಂದರೆ ಬಾಕಿ ಎರಡು ಪುತ್ರರು ಯಾರು, ಭರತ ಶತ್ರುಘ್ನರು, ಅವರು ಇಲ್ಲ ಅಲ್ಲಿ. ವಿಧಿಸುತ ಸಹಿತೈಹಿ, ವಿಧಿ ಅಂದರೆ ಬ್ರಹ್ಮದೇವರ ಮಗ, ವಿಧಿಸುತ ಅಂದರೆ ಯಾರು, ವಸಿಷ್ಠರು. ಸೊ ವಸಿಷ್ಠರು ಸಹಿತೈ ಮಂತ್ರಿಭಿ, ಕೆಲವು ಮಂತ್ರಿಗಳನ್ನು ಕಟ್ಟಿಕೊಂಡು ಎಲ್ಲಿ ಹೋಗಿದ್ದಾರೆ ಅಂದರೆ ಕೇಕಯ ದೇಶಕ್ಕೆ ಹೋಗಿದ್ದಾರೆ. ಅಂದರೆ ದಶರಥ ಸಾಯುವಾಗ 4 ಜನ ಮಕ್ಕಳಿದ್ದರೂ 4 ಜನ ಮಕ್ಕಳು ಇರಲಿಲ್ಲ. ಆಮೇಲಿಂದ ಈ ಪುತ್ರರನ್ನು ವಸಿಷ್ಠರೊಂದಿಗೆ ಮಂತ್ರಿಗಳೊಂದಿಗೆ ಕೇಕಯ ದೇಶದಿಂದ ಆನೀತೌ ಅಂದರೆ ಕರೆಸಲ್ಪಟ್ಟರು. ಅಂದರೆ ಇದಕ್ಕೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ದಶರಥ ಅಂತೇಳಿದ್ರೆ ಅವನು ಸಾಯುವಾಗ ಕೆಲವು ಅಲ್ಲಿ ಅಂತೇಳಿದ್ರೆ ಅವನೊಂದು ಕತೆ ಮಾಡಿದ್ದಾನೆ. ಏನದು, ಇವರನ್ನು ಯಾರದು, ಶ್ರವಣಕುಮಾರರನ್ನು ಏನಾಗಿದೆ, ರಾಮೇ ವನಂ ಗತೆ ರಾಜ, ಶ್ರೀರಾಮಚಂದ್ರ ವನವನ್ನು ಅಂದರೆ ವನವಾಸಕ್ಕೆ ಹೋಗಿ ರಾಜ ಷಷ್ಠೆ ಅನ್ನಿ 6ನೇ ದಿನದಲ್ಲೇ ಯಾರು ರಾಜ ನಿಶಿ ಅಂತೇಳಿದ್ರೆ 6ನೇ ದಿವಸದ ರಾತ್ರಿ ಚ ಅಬ್ರವೀತ್ ಹೇಳ್ತಾ ಇದ್ದಾರಂತೆ. ಏನಂತೇಳಿದ್ರೆ ಕೌಸಲ್ಯಾಂಸ ಕಥಾಂ ಪೌರ್ವಾಂ ಯತ್ ಅಜ್ಞಾನಾತ್ ಹತಃಪುರ ಕೌಮಾರೆ ಸರಯೂತೀರೆ ಯಜ್ಞದತ್ತ ಕುಮಾರಕಃ ಶಬ್ದಭೇದಾಖ್ಯ ಕುಂಭೇನ ಶಬ್ದಂ ಕುರ್ವಂಶ್ಚ ತತ್ಪಿತಾ ಅಂತೇಳಿದ್ರೆ ಸರಯೂ ತೀರೆ ಶ್ರವಣಕುಮಾರ ಏನು ಮಾಡ್ತಾ ಇದ್ದಾರೆ, ಯಜ್ಞದತ್ತ ಕುಮಾರಕಃ ಅಂತೇಳಿದ್ರೆ ಯಜ್ಞಕ್ಕ ಅಥವಾ ನೀರು ಕುಡಿಲಿಕ್ಕೆ ಅಂತ ಹೇಳ್ಕೊಂಡು ಅಂತೇಳಿದ್ರೆ ಯಜ್ಞದತ್ತ ಅಂತ ಹೇಳುವಂಥದ್ದು ಅವರ ತಂದೆ ಹೆಸರು, ಶ್ರವಣಕುಮಾರನ ತಂದೆ, ಅವರ ಕುಮಾರ ಇದು ಶ್ರವಣಕುಮಾರ. ಕೌಮಾರೆ ಸರಯೂ ತೀರೆ ಯಜ್ಞದತ್ತ ಕುಮಾರಕಃ ಶಬ್ದಭೇದಾಖ್ಯ ಕುಂಭೇನ, ಅವರು ಏನು ಮಾಡ್ತಾ ಇದ್ದದ್ದು ಶ್ರವಣಕುಮಾರ ಆ ಯಾವುದಕ್ಕೆ ಕೊಡಪಾನಕ್ಕೆ ನೀರು ತುಂಬಿಸ್ತಾ ಇದ್ದದ್ದು. ಇವರಿಗೇನಾಯಿತು, ಶಬ್ದಭೇದಾಖ್ಯ ಕುಂಭೇನ ಶಬ್ದಂ ಕುರುವಂಶ್ಚ ತತ್ಪಿತ ಅಂತ ಹೇಳಿದ್ರೆ ಇವ್ರು ಏನು ಎಣಿಸಿದ್ರು, ಓ ಜಿಂಕೆ ಮರಿ ಇದು ಕುಡಿತಾ ಇದೆ, ನೀರು ಕುಡಿತಾ ಇದೆ ಅಂತ ಬುಳು ಅಂತ ಹೇಳುವಾಗ ಏನು ಮಾಡಿದ್ರು, ಬಾಣ ಹೊಡೆದಿದ್ದಾರೆ. ಯಾರು, ದಶರಥ ಮಹಾರಾಜರು. ಸೊ ಆವಾಗ ಏನಾಯಿತು, ಶಶಾಪ ವಿಲಪನ್ ಮಾತ್ರ ಶೋಕಂ ಕೃತ್ವಾ ರುದನ್ ಮುಹುಹು ಪುತ್ರಂ ವಿನಾ ಮರಿಷ್ಯಾವ ತ್ವಂಚ ಶೋಕಾನ್ ಮರಿಷ್ಯಸಿ. ಆ ಶ್ರವಣಕುಮಾರನ ತಂದೆ ತಾಯಿಗೆ ಕಣ್ಣು ಕಾಣುತ್ತಿರಲಿಲ್ಲ, ಮಗ ಇದ್ದವನನ್ನು ಕೊಂದು ಬಿಟ್ಟರು ಈ ದಶರಥ ಮಹಾರಾಜರು ಗೊತ್ತಿಲ್ಲದೆ ಅಂತ ಹೇಳಿದ್ರೆ
ಅಜ್ಞಾನಾತ್ ಹತಃ, ನನಗೆ ಗೊತ್ತಿಲ್ಲ ಅಂತೇಳಿದರೆ ಇದಕ್ಕೆ ನಾನು ಏನು ಹೇಳಿಸಿಕೊಂಡೆ, ಪ್ರಾಣಿ ನೀರು ಕುಡಿತಾ ಇದೆ ಅಂತ ಪ್ರಾಣಿಯನ್ನು ಕೊಂದದ್ದು ಶಬ್ದವೇದಿ ಅಂತೇಳಿದರೆ, ಶಬ್ದವೇದಿ ಅಂತೇಳಿದರೆ ಶಬ್ದ ಎಲ್ಲಿ ಬಂತು ಅಲ್ಲಿಗೆ ಬಾಣ ಹೊಡೆದದ್ದು ಅಂತೇಳಿದರೆ ಅದು ಋಷಿಕುಮಾರನಿಗೆ ಅದು ಹೊಡೀತು ಬಾಣ ಅಂದರೆ ಸತ್ತೋದ. ಸೊ ಒಬ್ಬನೇ ಮಗ ಸತ್ತೋದ, ತಂದೆ ತಾಯಿಗಳು ಇಬ್ಬರು ಅವರಿಗೆ ಕಣ್ಣು ಕಾಣೋದಿಲ್ಲ, ಅವರು ಶಾಪ ಕೊಟ್ಟರು ಏನಂತೇಳಿದರೆ, ನಮಗೆ ಇದ್ದದ್ದು ಒಂದೇ ಏನದು ಶುಶ್ರೂಷು ಸೇವೆ ಮಾಡುವವ, ಅವನನ್ನೇ ನೀನು ಕೊಂದಾಕಿದಿ, ಆದ್ದರಿಂದ ನೀನು ಕೂಡ ಸಾಯುವಾಗ ನಿನ್ನ ಮಕ್ಕಳು ನಿನ್ನನ್ನು ನೋಡದೇ ಹೋಗಲಿ. ಶಶಾಪ ವಿಲಪನ್ ಮಾತ್ರ ಶೋಕಂ ಕೃತ್ವ ರುದನ್ ಅಂತೇಳಿದರೆ ಅಳ್ತಾ ಅಳ್ತಾ ಶೋಕ ಮಾಡ್ತಾ ಶಾಪ ಕೊಟ್ಟರು ಏನಂತ, ಪುತ್ರಂ ವಿನಾ ಮರಿಷ್ಯಾವ, ನೀನು ಸಾಯುವಾಗ ಯಾವ ಪುತ್ರರು ನಿನಗೆ ಒಂದು ಸೌಟ್ ತೀರ್ಥ ನಿನ್ನ ಬಾಯಿಗೆ ಹಾಕಲಿಕ್ಕೆ ಯಾರೂ ಸಿಗದೆ ಹೋಗಲಿ. ಪುತ್ರಂ ವಿನಾ ಮರಿಷ್ಯಾವ, ಮಕ್ಕಳ ಇಲ್ಲದೆ ನೀನು ಸತ್ತು ಹೋಗಲು ಹಾಗೆ ಆಗಬೇಕು ಅಂತೇಳ್ಕೊಂಡು, ತ್ವಂಚ ಶೋಕಾನ್ ಮರಿಷ್ಯಸಿ, ನಾವು ಹೇಗೆ ಈಗ ಪುತ್ರ ಶೋಕದಿಂದ ನಾವೀಗ ಸಾಯ್ತೇವೆ, ಆದರೆ ನೀನು ಕೂಡ ಪುತ್ರ ಶೋಕದಿಂದ ಸಾಯುವವನಾಗು ಅಂತ ತಿಳ್ಕೊಂಡು ಶಾಪ ಕೊಟ್ಟುಬಿಟ್ರು. ಸೊ ಅದೇ ರೀತಿ ದಶರಥ ಪುತ್ರ ಶೋಕದಿಂದ ಸಾಯ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈ ಕಥೆಯನ್ನು ಹೇಳಿ ಮತ್ತೆ ಸಾಯ್ತಾನಂತ ಲೆಕ್ಕ. ಸೊ ಆ ರೀತಿಯಲ್ಲಿ ಅಂತೇಳಿದರೆ ಕೆಲವೊಮ್ಮೆ ಈ ರೀತಿಯಲ್ಲಿ ಆಗ್ತದೆ, ಪಾಂಡುರಾಜನಿಗೂ ಹಾಗೆ ಆದದ್ದು ಅಂತೇಳಿದರೆ ಗೊತ್ತಿಲ್ಲದೆ ಅಂತೇಳಿದರೆ ಅದಕ್ಕೆ ಹೇಳುವಂಥದ್ದು ಏನಂದರೆ ಡೆಸ್ಟಿನಿ ಅಂತೇಳಿದರೆ ಅದು ಆಗಬೇಕಂತ ಇದೆ, ಏನು ನೋಡೋದು, ನಮ್ಮ ಕೈಯಿಂದ ಆಗಬೇಕಂತ ಆಯಿತು ಅವರ ಕೈಯಿಂದ ಆ ಥರ. ಸೊ ಆ ರೀತಿ ಅಲ್ಲಿಂದ ಕೇಕಯ ದೇಶದಲ್ಲಿ ಇದ್ದರು ಭರತ ಶತ್ರುಘ್ನರು. ಸೊ ದಶರಥ ಮಹಾರಾಜಲ್ಲಿ ತೀರಿಕೊಂಡಿದ್ದಾರೆ. ಸೊ ಅಲ್ಲಿಂದ ಅವರನ್ನು ಕರೆಸಿಕೊಂಡಿದ್ದಾರೆ. ವಸಿಷ್ಠರು ಬಂದರು, ಮಂತ್ರಿಗಳು ಬಂದರು, ಎಲ್ಲ ಬಂದರು. ಆನೀತೌ ಅವರನ್ನು ಕರೆಸಲ್ಪಡಲಾಯಿತು, ಅವರು ಬಂದರು. ಅಲ್ಲಿಂದ ತಸ್ಯ ಕೃತ್ವ ಶ್ರುತಿಗಣ ವಿಹಿತ ಅಂತೇಳಿದರೆ ತಸ್ಯ ಅಲ್ಲಿಂದ ಮುಂದೆ ಕೃತ್ವ ಮಾಡಿದರು. ಏನು ಮಾಡಿದರು, ಶ್ರುತಿಗಣ ವಿಹಿತ ಅಂತೇಳಿದರೆ ವೇದದಲ್ಲಿ ಉಪನಿಷತ್ತುಗಳಲ್ಲಿ ಏನು ಹೇಳಿದೋ, ಒಬ್ಬ ಮನುಷ್ಯ ಅಂತೇಳಿದರೆ ಸತ್ತಾಗ ಏನೆಲ್ಲ ಕ್ರಿಯೆಗಳು ನಡಿಬೇಕೋ ಶ್ರುತಿಗಣ ವಿಹಿತ. ಸೊ ವೇದ ಪುರಾಣಗಳಲ್ಲಿ ಹೇಳಿರುವಂಥ ಎಲ್ಲ ಶಾಸ್ತ್ರ ಪ್ರಕಾರ ಪ್ರೇತ ಕಾರ್ಯಾಣಿ ಸದ್ಯ, ಪ್ರೇತ ಕಾರ್ಯಗಳನ್ನು ನೆರವೇರಿಸಿದರು. ಶೋಚಂತವು ಅಲ್ಲಿಂದ ದಶರಥನಂದು ಎಲ್ಲ ಕೆಲಸ ಮುಗಿಯಿತು. ಈಗ ಅಂತೇಳಿದರೆ ಯಾರು ಭರತ ಶತ್ರುಘ್ನರು ಶೋಚಂತವು ಬಹಳ ದುಃಖಿತರಾಗಿದ್ದಾರೆ ಅಂತೇಳಿದರೆ, ಭರತನಿಗೆ ತನ್ನ ತಾಯಿಯ ಮುಖವನ್ನು ನೋಡಲಿಕ್ಕೆ ಇಷ್ಟವೇ ಇಲ್ಲ, ನೋಡಲೇ ಇಲ್ಲ ತನ್ನ ತಾಯಿಯ ಮುಖವನ್ನು. ನಾನು ತಾಯಿಯನ್ನು ಮುಖವನ್ನು ನಾನು ನೋಡುವುದಿಲ್ಲ ಇನ್ನು ಮುಂದೆ ಅಂತ ಶಪಥ ಮಾಡಿಬಿಟ್ಟ ಭರತ ಅಂತೇಳಿದರೆ, ಈ ರೀತಿಯ ಕೆಟ್ಟ ಕೆಲಸ ಮಾಡಿದ್ದಾಳೆ ಆ ತಾಯಿ. ಸೊ ಆ ರೀತಿ ಶೋಚಂತವು ಭರತ ಶತ್ರುಘ್ನರು ಬಹಳ ಶೋಕದಲ್ಲಿ ಬಿದ್ದಿದ್ದಾರೆ. ರಾಮ ಮಾರ್ಗಂ ಅಂತೇಳಿದರೆ ನಾವು ರಾಮನನ್ನು ವಾಪಸ್ಸು ಕರ್ಕೊಂಡು ಬರ್ತೇವೆ ಅಂತೇಳಿಬಿಟ್ಟು ರಾಮ ಮಾರ್ಗಂ ಪುರಜನ ಸಹಿತವು. ಸೊ ಅವರ ಜೊತೆಗೆ ಎಲ್ಲರೂ ಹೊರಟರು. ಯಾರು ಅಂತೇಳಿದರೆ ನಾವು ಸಹ ಬರ್ತೇವೆ, ಶ್ರೀರಾಮಚಂದ್ರರನ್ನು ವಾಪಸ್ ಕರ್ಕೊಂಡು ಬರಲಿಕ್ಕೆ ಅಂತ ಹೇಳ್ಕೊಂಡು ಮಂತ್ರಿಗಳು ಪುರೋಹಿತರು ಎಲ್ಲರೂ ಬಂದರು, ವಸಿಷ್ಠರು ಎಲ್ಲ ಹೊರಟಿದ್ದಾರೆ. ರಾಮ ಮಾರ್ಗಂ ಪುರಜನ ಸಹಿತವು ಜಗ್ಮತುಹು, ಇಬ್ಬರು ಜಗ್ಮತುಹು ಯಾರು ಭರತ ಶತ್ರುಘ್ನರು ಮುಖ್ಯವಾಗಿ ವಸಿಷ್ಠರಿಂದ ಕೂಡಿಕೊಂಡು ಎಲ್ಲರಿಂದ ಮಂತ್ರಿಗಳಿಂದ ಕೂಡಿಕೊಂಡು ಹೊರಟಿದ್ದಾರೆ. ಎಲ್ಲಿಗೆ, ರಾಮ ಮಾರ್ಗಂ, ಎಲ್ಲಿಗೆ ರಾಮ ಹೋಗಿದ್ದಾನೋ ಅದೇ ಮಾರ್ಗದಲ್ಲಿ ಹೋಗಿ ರಾಮನನ್ನು ಅರಸುತ್ತಾ ಜಗ್ಮತುಹು ಹೋದರು. ಮಾತೃಭಿಶ್ಚ ಅಂತೇಳಿದರೆ ಕೈಕೇಯಿಗೆ ಹೇಳಲೇ ಇಲ್ಲಂತೆ, ನಾನು ಇದೆಲ್ಲ ಈ ಸಂಗತಿ ನಾನೀಗ ಶ್ರೀರಾಮಚಂದ್ರನ ವಾಪಸ್ ಕರ್ಕೊಂಡು ಬರಲಿಕ್ಕೆ ಹೋಗುವಂಥದ್ದು ಇಲ್ಲ, ಕೈಕೇಯಿಗೆ ಹೇಳಲೇ ಇಲ್ಲ ಅಂತೇಳಿದರೆ ಕೌಸಲ್ಯ ದೇವಿಗೆ ಮತ್ತು ಸುಮಿತ್ರಾ ದೇವಿಗೆ ಮಾತ್ರ ಹೇಳಿದ್ದು. ಅವರಿಬ್ಬರು ಹೊರಟಾಗ ಅದನ್ನು ನೋಡಿ ಮತ್ತೆ ಕೈಕೇಯಿ ಹೊರಟ್ಲು ಅನ್ನುವಂಥದ್ದು ಆ ರೀತಿ ಕಥೆ ಇದೆ. ಸೊ ಈ ರೀತಿಯಲ್ಲಿ ಅವರು ಶ್ರೀರಾಮನನ್ನು ವಾಪಸ್ ಕರೆಸಬೇಕು, ನನಗೆ ರಾಜ್ಯ ಬೇಡ, ನಾನು ಈ ರಾಜ್ಯಕ್ಕೆ ಅರ್ಹನಲ್ಲ, ಶ್ರೀರಾಮ ಇರುವಾಗ ಶ್ರೀರಾಮಚಂದ್ರನೇ ರಾಜ, ನಾನು ರಾಜನಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಭರತ ಪೂರ್ತಿ ನಿರ್ಧಾರ ಮಾಡಿ ರಾಮನನ್ನು ಹೇಗಾದರೂ ಮಾಡಿ ವಾಪಸ್ಸು ಕರೀಲೇಬೇಕು ಅಂತ ಹೊರಟಿದ್ದಾರೆ. ಸೊ ಆ ಸಮಯದಲ್ಲೇ ಯತಸ್ಮಿನ್ ಏವ ಕಾಲೇ ದಶರಥ ಮಹಾರಾಜ ದಶರಥ ನೃಪತಿ ಸ್ವರ್ಗತಃ
ಅಂತೇಳಿದರೆ ಸ್ವರ್ಗಸ್ಥನಾದರು. ಏನದು, ಯಾಕೆ ಸ್ವರ್ಗತಃ ಅಭೂತ್, ಸ್ವರ್ಗಕ್ಕೆ ಹೋದರು. ಅಂದರೆ ವಿಯೋಗಾತ್ ರಾಮಸ್ಯ, ಶ್ರೀರಾಮಚಂದ್ರನ ವಿಯೋಗದಿಂದ ಬಹಳ ದುಃಖಿತನಾದ ದಶರಥ 6ನೇ ದಿವಸದ ರಾತ್ರಿ ಹೊರಟೇ ಬಿಟ್ರು ಅಂತ ಹೇಳ್ಕೊಂಡು ಅವನ ಇತರ 2 ಪುತ್ರರಾದ ಭರತ ಶತ್ರುಘ್ನರು, ಬ್ರಹ್ಮಪುತ್ರರಾದ ವಸಿಷ್ಠರಿಂದ ಕೂಡಿದ ಮಂತ್ರಿಗಳಿಂದ ಕೇಕಯ ದೇಶದಿಂದ ಕರೆಸಲ್ಪಟ್ಟರು ಅಂತೇಳಿದರೆ 2 ಜನ ವನವಾಸಕ್ಕೆ ಹೋಗಿದ್ದಾರೆ, 2 ಜನ ಕೇಕಯ ದೇಶದಲ್ಲಿದ್ದಾರೆ. ದಶರಥ ಸಾಯುವಾಗ ಯಾರೂ ಇಲ್ಲ ಮಕ್ಕಳು ಅನ್ನುವಂಥದ್ದು ಆ ಋಷಿಯ ಶಾಪ, ಋಷಿಗಳ ಶಾಪದಿಂದ ಈ ರೀತಿ ಆಯಿತು ಅಂತ ಹೇಳ್ಕೊಂಡು. ಸೊ ಅವರು ಬಂದ ಕೂಡಲೇ ಶ್ರುತಿಗಣಗಳಿಂದ ವಿಹಿತವಾದ, ಶ್ರುತಿಗಣ ವಿಹಿತವಾದ ಶಾಸ್ತ್ರದಲ್ಲಿ ಯಾವ ರೀತಿ ಇದೆಯೋ ಅದ ಶಾಸ್ತ್ರೋತ್ತರ ರೀತಿಯಲ್ಲಿ ಪ್ರೇತ ಕಾರ್ಯಗಳನ್ನು ನಡೆಸಲಾಯಿತು. ಶೋಕಿಸುತ್ತಾ ಶೋಚಂತವು ಊರಿನ ಜನಗಳೊಂದಿಗೂ ಪುರಜನ ಸಹಿತವು ಮಾತೃಭಿಶ್ಚ ತಾಯಂದಿರೊಂದಿಗೂ ಸಮೇತರಾಗಿ ಶ್ರೀರಾಮ ನಡೆದ ಹಾದಿಯಲ್ಲೇ ತೆರಳಿದರು. ಭರತ ಶತ್ರುಘ್ನರು ವಸಿಷ್ಠರನ್ನು ಕೂಡಿಕೊಂಡು, ಮಂತ್ರಿಗಳನ್ನು ಕೂಡಿಕೊಂಡು ಶ್ರೀರಾಮಚಂದ್ರನನ್ನು ನಾವು ಖಂಡಿತ ವಾಪಸ್ಸು ನಾವು ಕರೆದುಕೊಂಡು ಬರ್ತೇವೆ ಅನ್ನುವಂತಹ ಪೂರ್ತಿ ವಿಶ್ವಾಸದಿಂದ ಹೊರಟಿದ್ದಾರೆ. ದಶರಥ ರಾಜ ಶ್ರೀರಾಮನ ವಿಯೋಗದಿಂದ ಬಹಳವಾಗಿ ಶೋಕಿಸುತ್ತಲೇ ಅವರು ವನವಾಸಕ್ಕೆ ತೆರಳಿದ 6ನೇ ದಿನ ರಾತ್ರಿ ಸ್ವರ್ಗಸ್ಥನಾದರು. ತತ್ಕ್ಷಣವೇ ಕುಲಗುರುಗಳಾದ ವಸಿಷ್ಠರು ಮತ್ತು ಮಂತ್ರಿಗಳು ಸಮಾಲೋಚನೆ ನಡೆಸಿ ಕೇಕೆಯ ದೇಶದಲ್ಲಿದ್ದ ಭರತ ಶತ್ರುಘ್ನರನ್ನು ಕರೆಸಿದರು. ವಿಷಯ ತಿಳಿದ ಭರತ ಶತ್ರುಘ್ನರು ಬಹಳವಾಗಿ ಶೋಕಿಸಿದರು. ಶೋಚಂತವು ತಂದೆಯ ಅಂತ್ಯ ಸಂಸ್ಕಾರಗಳನ್ನು ಪೂರೈಸಿದರು. ಪ್ರೇತ ಕಾರ್ಯಾಣಿ ಕೃತ್ವ ಅದನ್ನೆಲ್ಲ ಮಾಡಿ ಮುಗಿಸಿ ಆಮೇಲಿಂದ ಭರತನು ತಾನು ಪಟ್ಟಾಭಿಷಿಕ್ತನಾಗಲು ಸಮ್ಮತಿಸದೆ, ನಾನು ರಾಜ್ಯ ಆಳುವುದಿಲ್ಲ, ಯಾಕಂದರೆ ಶ್ರೀರಾಮಚಂದ್ರ ದೇವರು ಅವರು ಅಂತಹ ಅವರೇ ತನ್ನ ಅಣ್ಣನೇ ಇರುವಾಗ ತನಗೆ ಪಟ್ಟ ಬೇಡ ಅಂತೇಳಿಬಿಟ್ಟು ರಾಮನನ್ನೇ ಮರಳಿ ಕರೆತಂದು ರಾಜ್ಯವನ್ನು ಒಪ್ಪಿಸುವುದಾಗಿ ತೀರ್ಮಾನಿಸಿ ಜಟಾಚೀರಧರನಾಗಿ, ಜಟೆ ಬಿಟ್ಟಿದ್ದಾರೆ, ಕಾವಿ ವಸ್ತ್ರ ಹುಟ್ಟಿದ್ದಾರೆ, ಭರತ ಸ್ವಾಮಿಗಳಾಗಿ ಬಿಟ್ಟಿದ್ದಾರೆ. ಸೊ ನನಗೆ ಯಾವುದು ಬೇಡ, ನಾನು ರಾಜ ಅಲ್ಲ ಅಂತೇಳಿಬಿಟ್ಟು, ಅಂದರೆ ರಾಮನನ್ನು ಕರೀಲಿಕ್ಕೆ ಹೋಗುವಾಗಲೇ ಈ ಥರ ಆಗಿಬಿಟ್ಟಿದ್ದಾರೆ. ಜಟಾಚೀರಧರನಾಗಿ ಕಾಡಿಗೆ ತೆರಳಿದರು. ಯಾರು? ಭರತ ಶತ್ರುಘ್ನರು. ಆ ಭರತ ಶತ್ರುಘ್ನರನ್ನು ಹಿಂಬಾಲಿಸಿ ಅಯೋಧ್ಯ ನಿವಾಸಿಗಳೆಲ್ಲ ತೆರಳಿದರು. ಅಂದರೆ ಇದು ಬಹಳ ವಿಶೇಷ. ಅಂದರೆ ಶ್ರೀರಾಮಚಂದ್ರನನ್ನು ಬಹಳ ಜನ ಬಹಳ ಪ್ರೀತಿ ಮಾಡ್ತಾರೆ, ಬಹಳ ಗೌರವ, ಬಹಳ ಭಕ್ತಿ. ಸೊ ಕೌಸಲ್ಯ ಸುಮಿತ್ರೆಯರೊಂದಿಗೆ ಸ್ವತಃ ಕೈಕೇಯಿಯೂ ತೆರಳಿದಳು ಅಂತೇಳಿದರೆ ಕೌಸಲ್ಯ ಸುಮಿತ್ರೆ ಕೈಕೇಯಿ ಹೊರಟರು ಅಂತಲ್ಲ, ಕೌಸಲ್ಯ ಸುಮಿತ್ರೆಯರೊಂದಿಗೆ ಸ್ವತಃ ಕೈಕೇಯಿಯೂ ತೆರಳಿದಳು. ಅಂದರೆ ಅವಳಿಗೆ ಇನ್ವಿಟೇಷನ್ ಇಲ್ಲ ಬರಲಿಕ್ಕೆ. ಸೊ ಆದರೆ ಹೊಂಟ್ಲು ಅವಳು ಸಹ ಅಂತೇಳಿದರೆ ಆವಾಗ ಅವಳಿಗೆ ಜ್ಞಾನೋದಯ ಆಗಿರಬೇಕು. ಮಾತೃಭಿಶ್ಚ ಅಂತೇಳಿದರೆ ಆ ಮೇಲಿಂದ ದಶರಥ ರಾಜ ಹಾಗೆ ಮೃತನಾಗಲು ಮುಖ್ಯ ಕಾರಣ ಶ್ರೀರಾಮನ ವಿಯೋಗವೇ ಆಗಿತ್ತು. ಅಂದರೆ ಶ್ರೀರಾಮನಲ್ಲಿದ್ದ ಭಕ್ತಿ ವಿಶೇಷವು ಸೂಚಿತವಾಗಿದೆ. ಆದ್ದರಿಂದ ಏನಂತ ಹೇಳಿದರೆ ದುರ್ಗತಿಯಾಗದೆ ದಶರಥ ಮಹಾರಾಜನಿಗೆ ಸ್ವರ್ಗವೇ ಲಭಿಸಿತು. ಅಂದರೆ ಏನಂತ ಹೇಳಿದರೆ ಆ ಋಷಿಗಳ ಶಾಪದಿಂದ ತಾನು ಸಾಯುವಾಗ ಮಕ್ಕಳು ಹತ್ತಿರ ಇರಲಿಲ್ಲ ಅಂತ ಬಿಟ್ಟರೆ ಮತ್ತೆ ಯಾವುದು ತೊಂದರೆ ಏನಿಲ್ಲ. ದಶರಥ ಮಹಾರಾಜ ಬಹಳ ಪುಣ್ಯಶಾಲಿ, ಬಹಳ ಭಾಗ್ಯಶಾಲಿ. ಸೊ ಸ್ವರ್ಗತೋ ಅಭೂತ್ ಅಂದರೆ ಸ್ವರ್ಗವೇ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಪಿತೃ ಕಾರ್ಯಗಳಾದ ಶ್ರಾದ್ದ, ಪಕ್ಷ, ತರ್ಪಣಾದಿಗಳು, ವೇದವೀತವಾದ ಕರ್ತವ್ಯ ಕರ್ಮಗಳು ಶ್ರೇಯಸ್ಸನ್ನು ಬಯಸುವವರು ಎಂದೂ ತ್ಯಜಿಸಕೂಡದು. ಕೃಷ್ಣಾರ್ಪಣ ಬುದ್ಧಿಯಿಂದ ತಪ್ಪದೇ ನಡೆಸಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಶ್ರುತಿಗಣ ವಿಹಿತ ಪ್ರೇತ ಕಾರ್ಯಾಣಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಸೊ ಅಲ್ಲಿಗೆ ಈ 5ನೇ ಶ್ಲೋಕ ಮುಗೀತು. ಸೊ ಇವತ್ತಿನ ಇದನ್ನು ನಾವು ನಿಲ್ಲಿಸೋಣ. ಶ್ರೀ ಕೃಷ್ಣಾರ್ಪಣ ವಸ್ತು.